ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವಿಜಯಾಂಬಿಕಾ ಅವರು ನಂದಿನಿ ಮತ್ತು ಪೃಥ್ವಿ ಫೋಟೋನ ಎಲ್ರಿಗೂ ತೋರಿಸ್ತಾ ಕೇಳ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ನಂದಿನಿ ಅವರು ಕೂಡ ಸ್ಕೂಟಿನಲ್ಲಿ ಬಂದ್ಬಿಡ್ತಾರೆ. ಆಗ ನಂದಿನಿ ಅವ್ರ ಬಳಿ ಹೋಗ್ಬಿಟ್ಟು ಇವ್ರನ್ನ ಎಲ್ಲಾದ್ರೂ ನೋಡಿದ್ರಾ ಅಂತ ಕೇಳ್ತಾರೆ. ಆಗ ಅಯ್ಯೋ ಇದೇನಿದು ವಿಜಯಾಂಬಿಕಾ ಇಲ್ಲೇ ಇದ್ದಾಳಲ್ಲ, ಏನಪ್ಪ ಮಾಡಲಿ, ಇಲ್ಲ ನಾನು ನೋಡಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ತಾರೆ. ಆಗ ಪೃಥ್ವಿ ಫೋಟೋನು ಕೂಡ ತೋರಿಸ್ಬಿಟ್ಟು ಇವ್ರನ್ನೇನಾದರೂ ನೋಡಿದ್ದೀರಾ ಅಂತ ಕೇಳ್ತಾರೆ. ಆಗ ನಂದಿನಿ ಅವರು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿರೋದು ನಾವು ಮೊದಲೇ ಅಪಾಯ, ಆದಷ್ಟು ಬೇಗ ಪೃಥ್ವಿ ಅಣ್ಣನ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸರಿ ಆಯಿತು ಬಿಡಿ ಅಂತ ಹೇಳಿ ವಿಜಯಾಂಬಿಕಾ ಹೇಳ್ತಾರೆ. ಆಗ ನಂದಿನಿ ಅವರು ಸಡನ್ ಆಗಿ ಮನೆಗೆ ಹೊರಟ್ಬಿಡ್ತಾರೆ. ಈ ಕಡೆ ಸುಬ್ಬು ಮತ್ತು ವೀರು ಇಬ್ಬರು ಕೂಡ ಸ್ಕೂಲ್ನ ಕಟ್ಟೋ ಜಾಗಕ್ಕೆ ಬರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಪ್ಲಾನ್ ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಏನೇನಿದು ಇವರು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ವೀರು ಮತ್ತು ಸುಬ್ಬು ಹೋಗ್ಬಿಟ್ಟು ನಾನು ಬಂದಿದ್ದು ಸ್ವಲ್ಪ ತಡ ಆಯಿತಾ ಅಂತ ಹೇಳ್ತಾರೆ. ಹಾಂ ಸರ್, ಇರಲಿ ಪರವಾಗಿಲ್ಲ ಅಂತ ಹೇಳ್ತಾರೆ. ನೀವು ಯಾವ ಥರ ಹೇಳ್ತೀರೋ ಅದೇ ಥರ ನಾವು ಸ್ಕೂಲ್ನ ಕಟ್ಕೊಡ್ತೀವಿ, ಅದೇ ಥರ ಪ್ಲ್ಯಾನ್ ಕೂಡ ಮಾಡ್ತೀವಿ, ಹೇಳಿ ಸರ್ ಅಂತ ಹೇಳ್ತಾ ಇರ್ತಾರೆ. ಆಗ ವೀರೇಂದ್ರ ಮತ್ತು ಸುಬ್ಬು ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಸುಬ್ಬು ಅವರು ನೋಡಿ, ಇವತ್ತು ಈ ಸ್ಕೂಲ್ನ ಕಟ್ಟಬೇಕು ಅಂದರೆ ತುಂಬಾ ಚೆನ್ನಾಗಿ ಕಟ್ಟಬೇಕು. ಯಾಕೆ ಅಂತಂದರೆ ಪೇರೆಂಟ್ಸ್ ಮೀಟಿಂಗ್ ಹಾಲು ತುಂಬಾ ದೊಡ್ಡದಾಗಿರಬೇಕು. ಯಾಕೆಂದರೆ ಎಲ್ಲ ಕಡೆ ಪೇರೆಂಟ್ಸ್ ಮೀಟಿಂಗ್ ಹಾಲ್ ಇರುತ್ತೆ, ಆದರೆ ನಾಮಿಕೆ ಕಟ್ಟೋ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಹಾಲ್ ಹೇಗಿರಬೇಕಂತಂದರೆ ಬಂದು ಮಕ್ಕಳ ಜೊತೆ ಪೋಷಕರು ಸ್ವಲ್ಪ ಹೊತ್ತು ಇರಬೇಕು, ಜೊತೆಗೆ ಮಲಗಿಸ್ಕೋಬೇಕು, ಮಕ್ಕಳನ್ನ ಊಟ ಮಾಡಿಸ್ಬೇಕು, ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ನ ಕಳೆದು ಹೋಗಬೇಕು, ಆ ಥರ ಇರಬೇಕು ಅಂತ ಹೇಳ್ತಾರೆ. ಜೊತೆಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಕೂಡ ಜಾಗ ತುಂಬಾ ದೊಡ್ಡದಾಗಿರಬೇಕು, ಮತ್ತು ಗಾಳಿ ಬರೋ ಜಾಗನ ನಾವು ಕರೆಕ್ಟಾಗಿ ನೋಡಿಕೊಂಡು ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ವೀರೇಂದ್ರ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸುಬ್ಬು, ನೀನು ಮಾತು ಹೇಳಿದ್ದು ತುಂಬಾ ಕರೆಕ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತೀಯ ನೀನು ಅಂದರೆ ತುಂಬಾ ಖುಷಿ ಆಗುತ್ತೆ ಸುಬ್ಬು ನನಗೆ, ನೀನು ನೋಡಿ ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದ್ಯಾ, ನೀನು ಹೇಳಿದ ಥರನೇ ಕರೆಕ್ಟಾಗಿರಬೇಕು ಅಂತ ಹೇಳ್ತಾರೆ. ಆಗ ಪ್ಲ್ಯಾನ್ ಮಾಡ್ತಿರೋಂಥ ವ್ಯಕ್ತಿ, ಸರಿ ಸರ್, ನಾನು ಇಷ್ಟು ದಿನ ಎಲ್ಲ ಸ್ಕೂಲ್ಗಳಲ್ಲೂ ಕಟ್ಟಿದ್ದೀನಿ ನೋಡಿದ್ದೀನಿ, ಆದರೆ ಈ ಥರ ಎಲ್ಲ ಪ್ಲ್ಯಾನಿಂಗ್ ಹೇಳಿರಲಿಲ್ಲ. ಸರಿ, ನೀವು ಹೇಳ್ದಾಗೇ ನಾನು ಪ್ಲ್ಯಾನ್ಸ್ ಎಲ್ಲ ರೆಡಿ ಮಾಡಿ ನೀವು ಹೇಳ್ಕೊಳ್ದಾಗೇ ಕಟ್ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಿರ್ತಾರೆ. ಈ ಕಡೆ ಮದನ್ ಅವರು ಸಿಕ್ಕಾಪಟ್ಟೆ ರೂಮಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾರೆ. ಜೊತೆಗೆ ಸುಬ್ಬು ಚೆನ್ನಾಗಿ ಬೈದಿದ್ದು ಮತ್ತು ಕೆಳಗಡೆ ತಳ್ಳಿದ್ದು ಅದನ್ನೆಲ್ಲ ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಸಾವಿತ್ರಿ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಕೂಡ ನಾನು ಮಾತ್ರ ನಿನ್ನ ಸುಮ್ಮನೆ ಇರೋದಿಲ್ಲ, ಯಾಕೆ ಈ ಥರ ಮಾಡಿದೆ ಅಂತ ಎಲ್ಲ ಕೇಳಿದ್ದು, ಇದನ್ನೆಲ್ಲ ಕೂಡ ನೆನಪು ಮಾಡಿಕೊಂಡು ಪೆಗ್ ಮೇಲೆ ಪೆಗ್ಗು ಹಾಕೊಳ್ತಾನೆ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಅವರು ಕಾಫಿನ ತೊಗೊಂಬರ್ತಾರೆ. ಆಗ ಸಾವಿತ್ರಿನ ಬಂದು ನೋಡಿಬಿಟ್ಟು, ಏನೇ ಬಂದುಬಿಟ್ಯಾ, ಅಲ್ಲ ನಿನಗೆ ಅಷ್ಟು ಜ್ಞಾನ ಇಲ್ವಾ, ಪ್ರಜ್ಞೆ ಇಲ್ವಾ, ಕಾಫಿನ ಇದ್ರ ಜೊತೆಲಿ ಕುಡಿತಾರ, ಅಷ್ಟು ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಅಲ್ಲ ಕಣೆ, ನಿಂಗೆ ಅಷ್ಟು ಗೊತ್ತಾಗಲ್ವಾ, ಸರಿ ಆಯಿತು ನೀನು ಬಾ ನನ್ನ ಜೊತೆ ಪೆಗ್ ಹಾಕುವಂತೆ ಅಂತ ಹೇಳ್ತಾರೆ. ಅಯ್ಯೋ ನನಗಿದೆಲ್ಲ ಬೇಡ ಅಂತ ಹೇಳ್ತಾರೆ. ಯಾಕೆ ಬೇಡ, ನೀನು ನನ್ನ ಜೊತೆ ಕುತ್ಕೊಂಡು ಪೆಗ್ ಹಾಕಿದ್ರೆ ಅದರಲ್ಲಿರೋ ಮಜನೇ ಬೇರೆ ಗೊತ್ತಾ ಅಂತ ಹೇಳ್ಬಿಟ್ಟು ಒಂದು ಲೋಟಕ್ಕೆ ಸಾವಿತ್ರಿಗೋಸ್ಕರ ಎಣ್ಣೆನ ಕೂಡ ಹಾಕ್ತಾರೆ, ಕುಡ್ಸೋದಕ್ಕೂ ಹೋಗ್ತಾರೆ. ಅಯ್ಯೋ ಬಿಟ್ಬಿಡಿ, ಏನು ಮಾಡ್ತೀರಾ ನೀವು, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಆಗ ಮದನ್ ಅವರು ತುಂಬ ಹಿಂಸೆ ಮಾಡ್ತಿರ್ಬೇಕಾದ್ರೆ ಸಾವಿತ್ರಿ ಅವರು ತಳ್ಳಿಬಿಡ್ತಾರೆ. ಅಷ್ಟರಲ್ಲಿ ಹೋಗಿ ಮದನ್ ಅವರು ಕೆಳಗಡೆ ಬಿದ್ದುಬಿಡ್ತಾರೆ. ಸಾವಿತ್ರಿ ಅವರು ಎತ್ತೋದಕ್ಕೆ ಅಂತ ಹೋದರೆ, ಅಲ್ಲ ಕಣೆ, ನಾನು ಸುಬ್ಬು ಎದುರುಗಡೆ ಬಿದ್ನಲ್ವಾ, ಅವಾಗ ಎತ್ತೋದಿಕ್ಕೆ ಅಂತ ಬಂದು ಹಾಗೆ ಸುಮ್ಮನಾಗ್ಬಿಟ್ಟೆ, ಆದರೆ ಇವಾಗ ಎತ್ತೋದಿಕ್ಕೆ ಬರ್ತಾ ಇದೆಯಾ, ಅವಾಗ ಸುಮ್ಮನಿದ್ದು ಇವಾಗೇನೋ ನೀನು ತೋರಿಸೋ ಕಾಳಜಿ, ಇದೆಲ್ಲ ನಾಟಕ ನನ್ನ ಹತ್ರ ಬೇಡ ಕಣೆ. ಅಲ್ಲ ಅಷ್ಟಕ್ಕೂ ಸುಬ್ಬನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಅಲ್ಲ ನಿನಗೆ, ಅಲ್ಲ ನನಗೆ ಒಂದು ಡೌಟು ಕಣೆ, ನೀನು ಯಾಕೆ ಇಷ್ಟೊಂದು ವಯ್ಯಾರ ಮಾಡಿಕೊಂಡು ಸಿಂಗಾರ ಮಾಡಿಕೊಂಡು ಇಷ್ಟೊಂದು ಚೆನ್ನಾಗಿ ರೆಡಿ ಆಗ್ತೀಯಾ, ಅಲ್ಲ ನನ್ನ ಇಂಪ್ರೆಸ್ ಮಾಡೋಕ್ಕಂತೂ ಅಲ್ಲ. ಓ ಹಾಗಾದರೆ ಆ ಸುಬ್ಬನ ಇಂಪ್ರೆಸ್ ಮಾಡೋದಕ್ಕಾ, ಅವ್ನು ತುಂಬ ಚೆನ್ನಾಗಿದ್ದಾನೆ ಅಂತನಾ, ಅವನಂದರೆ ಇಷ್ಟನಾ ನಿನಗೆ ಅಂತ ಹೇಳ್ತಾರೆ. ಅಯ್ಯೋ ಚೀಚಿ, ಏನು ಮಾತಾಡ್ತಿದ್ದೀರಾ ನೀವು, ಯಾಕೆ ಹಿಂಗೆ ಮಾತಾಡ್ತೀವ್ರಿ, ಏನು ಅಂತ ಮಾತಾಡ್ತಿದ್ದೀರಾ ನೀವು, ಅವರು ನನಗೆ ಅಣ್ಣ ಇದ್ದಾಗೆ, ಅಣ್ಣ ತಂಗಿ ಸಂಬಂಧದ ಮಧ್ಯೆ ಎಂಥ ಕೆಟ್ಟ ಸಂಬಂಧನ ಕಲ್ಪಿಸೋದಕ್ಕೆ ಹೊರಟಿದ್ದೀರಾ ನೀವು, ಯಾಕೆ ಹಿಂಗೆ ಮಾತಾಡ್ತೀವ್ರಿ ನೀವು, ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಹೌದು ಕಣೆ, ನಾನು ಹೀಗೆ ಮಾತಾಡ್ತೀನಿ, ನನಗನ್ಸುತ್ತೆ ನೀನು ಈ ಥರ ಮಾಡ್ತಿದ್ದೀಯಾ ಅಂತಂದರೆ ಸುಬ್ಬುಗಲ್ಲ ಅಂದಮೇಲೆ ಇನ್ಯಾರಿದ್ದಾರೆ, ನಿನಗೂ ಮತ್ತು ಆ ಸುಬ್ಬುಗೆ ಸಂಬಂಧ ಕಟ್ಟಿದ್ರೆ ಹೇಗಿರುತ್ತೆ, ನಿನಗೆ ಈ ವಿಷಯ ಏನಾದರೂ ಶ್ರಾವಣಿಗೆ ಗೊತ್ತಾದರೆ ಕಪ್ಪಳು ಕೊಡಿತಾಳೆ, ಅಷ್ಟಕ್ಕೂ ಈ ವಿಷಯನ ಹೋಗ್ಬಿಟ್ಟು ಆ ಶ್ರಾವಣಿ ಮತ್ತು ಸುಬ್ಬುಗೆ ಹೇಳ್ಬಿಡ್ತೀಯಾ, ಶ್ರಾವಣಿಗೆ ಈ ವಿಷಯನ ಹೇಳೋದಕ್ಕಾದರೂ ಆಗುತ್ತಾ ನಿನ್ನ ಕೈಲಿ, ಆ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ಶ್ರಾವಣಿ ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ.
ನರಕ ಅನುಭವಿಸ್ಬೇಕಾಗುತ್ತೆ ನೀನು ದಿನ ದಿನ ಅಂತ ಹೇಳ್ತಾರೆ. ಆಗ ಸಾವಿತ್ರಿಯವರು, ಅಯ್ಯೋ ಏನು ಮಾತಾಡ್ತೀರಾ ನೀವು, ಯಾಕೆ ಹಿಂಗೆ ಮಾತಾಡ್ತೀವ್ರಿ, ತುಂಬಾ ನೋವು ಕೊಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಹೌದು, ನೀನು ನೋವು ಅವಮಾನ ಇವೆಲ್ಲ ತಡಿಲಾರ್ದೆ ದಿನೇ ದಿನೇ ಸಾಯಬೇಕು. ನನ್ನ ಲೈಫಲ್ಲಿ ಎಷ್ಟೆಲ್ಲ ಆಟ ಆಡಿದೆ ನೀನು, ನನಗೇನು ಅನ್ಯಾಯ ಮಾಡಿದ್ಯಾ ಅಂತ ಕೇಳ್ತೀಯಲ್ವ ಯಾವಾಗಲೂ. ನನ್ನ ಜೀವನದಲ್ಲಿ ನನಗಿಷ್ಟ ಇಲ್ಲ ಅಂದರೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಎಮೋಷ್ನಲ್ ಫೂಲ್ ಮಾಡಿ ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡೆ. ಈಗಿರ್ಬೇಕಾದ್ರೆ ನೀನು ಜೀವನ ಪೂರ್ತಿ ಅನುಭವಿಸ್ಬೇಕು, ಆ ಥರ ಮಾಡ್ತೀನಿ ನೋಡ್ತಾ ಇರೋ. ಅಯ್ಯೋ ಮದನ್ ಸರ್, ನನ್ನ ಹೊಟ್ಟೆನಲ್ಲಿ ಮಗು ಇದೆ, ಪ್ರೀತಿ ಮನಸ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದೆ, ಮೈಯೆಲ್ಲ ಆಸೆ ಇದೆ ಅಂತ ಹೇಳ್ಬಿಟ್ಟು ನನ್ನ ಕಟ್ಕೊಂಡ್ಬಿಟ್ಟೆ ಅಲ್ವಾ, ನಾನು ಮಾತ್ರ ನಿನ್ನ ಯಾವುದೇ ಕಾರಣಕ್ಕೂ ಸುಖವಾಗಿಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿಯವರು ಏನು ಮಾತಾಡೋಕ್ಕಾಗದೆ ಅಸಹಾಯಕಳಾಗಿ ತುಂಬ ಕಣ್ಣೀರಾಗ್ತಾ ನಿಂತ್ಬಿಡ್ತಾರೆ. ಈ ಕಡೆ ನಂದಿನಿ ಅವರು ಬೇಗನೆ ಮನೆಗೆ ಬಂದುಬಿಡ್ತಾರೆ. ಅಯ್ಯೋ ಪೃಥ್ವಿ ಅಣ್ಣ ಅಂತ ಕೂಗ್ತಾರೆ. ಏನಾಯಿತು ನಂದಿನಿ ಅಮ್ಮವ್ರೆ ಅಂತ ಹೇಳ್ತಾರೆ. ವಿಜಯಾಂಬಿಕಾ ನಮ್ಮನ್ನು ಹುಡಿಕೊಂಡು ಇಲ್ಲಿಗೆ ಬಂದಿದ್ದಾಳೆ, ಅಷ್ಟೇ ಅಲ್ಲ ಜೊತೆಗೆ ತನ್ನ ಚೇಳಗಳನ್ನು ಕೂಡ ಕರ್ಕೊಂಬಂದಾಳೆ. ಅವಳಿಗೆ ನಾವು ಇಲ್ಲಿರೋದು ಗೊತ್ತಾಗೇ ಆಗುತ್ತೆ, ನಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ನಾವು ಆದಷ್ಟು ಬೇಗ ಇಲ್ಲಿಂದ ಜಾಗನ ಖಾಲಿ ಮಾಡಬೇಕು, ಬನ್ನಿ ಹೊರಡೋಣ ಅಂತ ಹೇಳ್ತಾರೆ. ಅಲ್ಲ ನಂದಿನಿ ಅಮ್ಮವ್ರೆ, ಈ ವಿಷಯನ ನಾನು ಪದ್ದುಗೆ ಬೇಗ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ಆದರೆ ಪದ್ದು ಅವ್ರಿಗೆ ಫೋನ್ ಕನೆಕ್ಟ್ ಆಗೋದಿಲ್ಲ. ಅಣ್ಣ, ಇವಾಗ ನಾವು ಯಾರಿಗೂ ಕೂಡ ಈ ವಿಷಯನ ಹೇಳೋಕ್ಕೆ ಸಮಯ ಇಲ್ಲ, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬಿಡಬೇಕು, ಇಲ್ಲಾಂದರೆ ಆ ವಿಜಯಾಂಬಿಕನೇ ಇಲ್ಲಿಗೆ ಬಂದುಬಿಡ್ತಾಳೆ, ಬೇಗ ಬನ್ನಿ, ಆ ಹೆಲ್ಮೆಟ್ ತೊಗೊಂಬನ್ನಿ ಅಂತ ಹೇಳ್ತಾರೆ. ಆಗ ಪೃಥ್ವಿ ಮತ್ತು ನಂದಿನಿ ಇಬ್ಬರು ಕೂಡ ಹೆಲ್ಮೆಟ್ ಹಾಕೊಂಡು ಹೊರಡ್ತಾರೆ. ಈ ಕಡೆ ವೀರು ಅವರು ಸುಬ್ಬು ಜೊತೆ ಮಾತಾಡ್ತಿರ್ತಾರೆ. ಸುಬ್ಬು, ನೀನು ಎಷ್ಟು ಅನುಭವಸ್ಥನಾಗಿ ಮಾತಾಡ್ತೀಯಾ, ನೀನು ಹೇಳ್ತಿರೋ ಮಾತುಗಳು ತುಂಬಾ ಚೆನ್ನಾಗಿದೆ, ನೀನು ಹೇಳ್ತಿದ್ಯಾ ಅಂತಂದರೆ ನಿಜವಾಗ್ಲೂ ಒಪ್ಕೊಳ್ಳೇಬೇಕು, ಆ ಥರ ಮಾತಾಡ್ತೀಯ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಯಜಮಾನ್ರೆ, ಈ ಸ್ಕೂಲ್ಗೆ ಏನು ಹೆಸರಿಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ನಾನು ಸಾಲು ಮರದ ತಿಮ್ಮಕ್ಕ ಅಂತ ಹೆಸರಿಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಅವರು ಮರಗಳನ್ನೇ ತನ್ನ ಮಕ್ಕಳಾಗಿ ಸಾಕಿದ್ದಾರೆ, ಈಗಿರಬೇಕಾದ್ರೆ ಅವ್ರನ್ನ ಹೆಸರಿಡಿದ್ರು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾರೆ. ಸೂಪರ್ ಯಜಮಾನ್ರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಸ್ಕೂಲನ್ನು ಯಾವ ಥರ ಕಟ್ಟಬೇಕು, ಯಾವ ಥರ ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಸರಿ ಆಯಿತು ಯಜಮಾನ್ರೆ, ನಾವು ಹೊರಡೋಣ, ಟೈಮ್ ಆಯಿತು ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ಅಲ್ಲ ಸುಬ್ಬು, ಟೈಮ್ ಆಯಿತಾ, ಯಾಕಪ್ಪ ನೀನು ಹೆಂಡತಿ ಕಾಯ್ತಿದ್ದಾಳೆ ಅಂತ ಹೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ಯಜಮಾನ್ರೆ ಅಂತ ಇಬ್ಬರು ಕೂಡ ಸುಬ್ಬು ಮತ್ತು ವೀರು ಇಬ್ಬರು ಹೊರಡ್ತಾ ಇರ್ತಾರೆ. ಆದರೆ ವೀರೇಂದ್ರ ಅವರು, ನನಗೆ ರಾಮಪುರ ಇಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಮನಸ್ಸೇ ಕೊಡ್ತಾ ಇಲ್ಲ ರಾಮಪುರ, ಆ ಥರ ಅನ್ನಿಸ್ತಾ ಇದೆ ಸುಬ್ಬು ಅಂತ ಹೇಳ್ತಾ ಇಬ್ಬರು ಮಾತಾಡ್ಕೊಂಡು ಹೊರಡ್ತಾರೆ. ಈ ಕಡೆ ನಂದಿನಿ ಮತ್ತು ಪೃಥ್ವಿ ಇಬ್ಬರು ಕೂಡ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಅವರು ಫೋಟೋನ ತೋರಿಸ್ಬಿಟ್ಟು ಇವ್ರನ್ನ ನೋಡಿದಿರಾ ಅಂತ ಕೇಳ್ತಾ ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಸಿಕ್ಕಿದಾಗ ಆ ಫೋಟೋನ ತೋರಿಸ್ತಾರೆ. ನಂದಿನಿ ಅವ್ರನ್ನ ನೋಡಿದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ. ಜೊತೆಗೆ ಪೃಥ್ವಿ ಫೋಟೋನ ತೋರಿಸ್ಬಿಟ್ಟು ಇವ್ರನ್ನ ನೋಡಿದಿರಾ ಅಂತ ಕೇಳ್ತಾರೆ. ಹೌದು, ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ನಂದಿನಿ ಮತ್ತು ಪೃಥ್ವಿ ಇಬ್ಬರು ತುಂಬ ಗಾಬರಿ ಪಟ್ಕೊಳ್ತಾ ಇರ್ತಾರೆ. ಏನು ಮಾಡಲಿ, ನಾವು ಇವಾಗ ಇಲ್ಲಿಂದ ಹೋಗಲೇಬೇಕು, ಇಲ್ಲ ಅಂತಂದರೆ ವಿಜಯಾಂಬಿಕಾ ಕೈಗೆ ಸಿಕ್ಕಿದ್ರೆ ನಮ್ಮ ಕತೆನ ಮುಗಿಸ್ಬಿಡ್ತಾಳೆ, ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಚೇಳಗಳು ನಂದಿನಿ ಅವ್ರ ಫೋಟೋನ ನಂದಿನಿಯವ್ರ ಹತ್ರನೇ ತೋರಿಸ್ಬಿಟ್ಟು ಇವ್ರನ್ನ ನೋಡಿದ್ರಾ ಅಂತ ಕೇಳ್ತಾ ಇರ್ತಾರೆ. ತುಂಬಾ ಗಾಬರಿ ಪಟ್ಕೊಳ್ತಾ ಇರ್ತಾರೆ ನಂದಿನಿಯವರು ಮತ್ತು ಪೃಥ್ವಿಯವರು. ಇಲ್ಲ ಅಂತ ಹೇಳಿದಾಗ ವಿಜಯಾಂಬಿಕಾ ಅವರು ಕೂಡ ಆ ಚೇಳಗಳಿಗೆ ಅಷ್ಟೊತ್ತಿಗೆ ಕರೀತಾರೆ. ಬನ್ನಿ, ಇವ್ರಿಗೆ ಗೊತ್ತಂತೆ, ಇವರು ಮನೆ ಅಡ್ರೆಸ್ ಕೂಡ ತೋರಿಸ್ತಾರಂತೆ, ಬನ್ನಿ ಅವ್ರನ್ನ, ನಾನು ಆಲ್ರೆಡಿ ಅವ್ರನ್ನ ಕೇಳಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ, ಬನ್ನಿ ಅಂತ ಕರೀತಾರೆ. ಆಗ ಆ ಚೇಳಗಳು ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲಿ ನಂದಿನಿ ಮತ್ತು ಪೃಥ್ವಿ ಇಬ್ಬರು ಕೂಡ ಮುಂದೆ ಪಾಸ್ ಆಗ್ತಾರೆ. ಆಗ ವಿಜಯಾಂಬಿಕಾ ಅವರು ಕೂಗ್ಬಿಟ್ಟು ಸ್ಟ್ಯಾಂಡ್ನ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಂದಿನಿ ಅವ್ರಿಗೆ ಹೇಳ್ತಾರೆ. ಆಗ ಅಲ್ಲಿಂದ ಮುಂದೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಸ್ಕೂಟಿ ಸ್ಟಾಪ್ ಆಗಿಬಿಡುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿರಲ್ಲ, ಸ್ಟಾರ್ಟ್ ಕೂಡ ಆಗ್ತಾ ಇರಲ್ಲ. ಆಗ ಪೃಥ್ವಿಯವರು, ಅಮ್ಮೋರೆ ನೀವೇನು ವರಿ ಮಾಡ್ಕೋಬೇಡಿ, ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಳಗಡೆ ಹೇಳ್ಬಿಡ್ತಾರೆ. ಹೆಲ್ಮೆಟ್ನ ತಗೊಳ್ಳೋದಕ್ಕೆ ಅಂತ ಪೃಥ್ವಿ ಅವರು ಬಗ್ಬಿಡ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಕಾರ್ ಕಡೆಗೆ ತಿರುಗು ಕೂಡ ನೋಡ್ಬಿಡ್ತಾರೆ. ವಿಜಯಾಂಬಿಕರು ಕಾರ್ ಹತ್ಕೊಂಡು ಹೊರಡ್ತಾ ಇರ್ತಾರೆ. ಅಷ್ಟರಲ್ಲಿ ಕಾರಿಂದ ಕನ್ನಡಿನಲ್ಲಿ ನೋಡ್ಬಿಡ್ತಾರೆ ಪೃಥ್ವಿ ಅವ್ರನ್ನ ನೋಡ್ಬಿಟ್ಟು ವಿಜಯಾಂಬಿಕರು ಫುಲ್ ಶಾಕ್ ಆಗಿಬಿಡ್ತಾರೆ. ವಿಜಯಾಂಬಿಕಾಗೆ ಪೃಥ್ವಿ ಮತ್ತು ನಂದಿನಿ ಇಬ್ಬರು ಕೂಡ ಸಿಕ್ಕಾಕೋಗ್ಬಿಡ್ತಾರೆ. ಆಗ ಪೃಥ್ವಿ ಮತ್ತು ನಂದಿನಿ ಏನು ಮಾಡಬೇಕು ಅಂತ ಗೊತ್ತಾಗದೆ ತಾವು ಇರೋ ಅಂಥ ಮನೆಗೆ ಮತ್ತೆ ವಾಪಸ್ ಹೋಗ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಮತ್ತು ತನ್ನ ಚೇಳಗಳು ನಂದಿನಿ ಅವ್ರ ಮನೆಗೆ ಹುಡ್ಕೊಂಬರ್ತಾರೆ. ಅವರು ಇಲ್ಲೇ ಇದ್ದಾರೆ, ಗ್ಯಾರಂಟಿ ಪಕ್ಕ ಮೇಡಮ್ ಅಂತ ಚೇಳಗಳು ಹೇಳ್ತಾ ಇರ್ತಾರೆ. ಸರಿ ಆಯಿತು, ಪೆಟ್ರೋಲ್ನ ಸುರಿರಿ, ಬೆಂಕಿಡೋಣ ಅಂತ ಯೋಚನೆ ಮಾಡಿ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಮನೆ ಸುತ್ತ ಪೆಟ್ರೋಲ್ನ ಸುರಿದು ಬಿಡ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಅವರು ಬೆಂಕಿ ಕಡ್ಡಿನ ಕೀಚಿ ಎಸ್ಬಿಡ್ತಾರೆ. ಮನೆ ಎಲ್ಲ ಬೆಂಕಿ ಹತ್ಕೊಂಡು ಹುರಿದ್ಬಿಡುತ್ತೆ. ನಂದಿನಿ ಮತ್ತು ಪೃಥ್ವಿ ಇಬ್ಬರು ಕೂಡ ಒಳಗಡೆ ಸಿಗಾಕೊಂಡು ಒದ್ದಾಡ್ತಾ ಇರ್ತಾರೆ. ಮನೆ ಎಲ್ಲ ಬೆಂಕಿ ಹತ್ಕೊಂಡು ಹುರಿತಾ ಇರ್ಬೇಕಾರೆ, ಸರಿ ನಡೀರಿ ನಾವಿನ್ನ ಹೋಗೋಣ ಅಂತ ವಿಜಯಾಂಬಿಕಾ ಅವರು ಹೇಳ್ಬಿಡ್ತಾರೆ. ಅಷ್ಟರಲ್ಲಿ ಸುಬ್ಬು ಮತ್ತು ವೀರು ಇಬ್ಬರು ಕೂಡ ಬಂದ್ಬಿಡ್ತಾರೆ. ಅಲ್ಲಿ ನೋಡೋ ಸುಬ್ಬು, ಮನೆ ಹೊತ್ಕೊಂಡು ಉರಿತಾ ಇದೆ, ಫಸ್ಟ್ ನಾವು ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳ್ತಾರೆ. ವೀರು ಮತ್ತು ಸುಬ್ಬು ಬಂದಿದ್ದನ್ನು ನೋಡ್ಬಿಟ್ಟು ವಿಜಯಾಂಬಿಕಾ ಮತ್ತು ತನ್ನ ಚೇಳಗಳು ಮರೆಯಲ್ಲೇ ನಿಂತ್ಕೊಂಡು ನೋಡ್ತಾರೆ. ಆಗ ವೀರು ಮತ್ತು ಸುಬ್ಬು ಇಬ್ಬರು ಕೂಡ ಬರ್ತಾರೆ.
ನಂದಿನಿ ಮತ್ತು ಪೃಥ್ವಿ ಇಬ್ಬರು ಕೂಡ ಜ್ಞಾನದಪ್ಪಿ ಬಿದ್ದಿರ್ತಾರೆ. ಆಗ ಪೃಥ್ವಿ ಅವ್ರನ್ನ ವೀರು ಅವರು ಹೊರಗಡೆ ಎತ್ಕೊಂಡ್ಬಂದು ಕಾರ್ ಹತ್ರ ಮಲಗಿಸಿರ್ತಾರೆ. ಹೆದ್ದೇಳಿ ಏನಾಯಿತು, ಯಾರು ನೀವು ಅಂತ ಹೀಗೇನೆ ಮುಖ ಮುಟ್ಟಿಸಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಮುಖನ ನೋಡ್ತಾರೆ. ಪೃಥ್ವಿ ಅಂತ ಗೊತ್ತಾದ ತಕ್ಷಣ ವೀರು ಅವರು ಪೃಥ್ವಿ ಹೆದ್ದೇಳು, ಏನಾಯಿತು ನಿನಗೆ ಅಂತ ಮಾತಾಡಿಸ್ತಾ ಇರ್ತಾರೆ. ಆಗ ವಿಜಯಾಂಬಿಕಾಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಪೃಥ್ವಿ ಅವರು ಎಚ್ಚರ ಆಗ್ಬಿಡ್ತಾರೆ. ಪೃಥ್ವಿ ಏನಾಯಿತು ನಿನಗೆ ಅಂತ ಕೇಳ್ತಾರೆ. ಆಗ ಪೃಥ್ವಿ ಅವರು, ವೀರು ನಾನು ನಿನ್ನ ಹತ್ರ ಒಂದು ಸತ್ಯನ ಹೇಳಬೇಕು, ಶ್ರಾವಣಿಯವರು ನಿಮ್ಮ ಮಗಳೇ, ನಿಮ್ಮ ಮತ್ತೆ ನಂದಿನಿ ಅವ್ರ ಮಗಳು ಅಂತ ಹೇಳ್ಬಿಡ್ತಾರೆ. ವಿಜಯಾಂಬಿಕಾ ಕತೆಗೆ ಪೃಥ್ವಿ ಮತ್ತೆ ನಂದಿನಿ ಅಂತ್ಯ ಹಾಡಿದ್ದಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.